ನಮಸ್ಕಾರ ಸ್ನೇಹಿತರೆ. ನಮಸ್ಕಾರ. ಬನ್ನಿ, ಸ್ವಾಗತ ಸುಸ್ವಾಗತ. ಆನಂದ್ ಕನ್ನಡ ಲಾಗ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾವೆಲ್ಲರೂ ಆನಂದಮಯವಾಗಿರೋಣ ಸ್ನೇಹಿತರೆ. ನೀವು ಆನಂದವಾಗಿದ್ದೀರಂತ ನಾನು ಗಮನಿಸ್ತೇನೆ, ತಿಳ್ಕೊತೇನೆ. ನಾವು ಆನಂದವಾಗಿದ್ದೇವೆ, ನೀವು ಆನಂದವಾಗಿರ್ರಿ. ಇವತ್ತಿನ ದಿವಸ ನಾನು ಮೇಲಿನ ಮೇಲೆ ಮನೆಯೊಳಗ ಯಾವ್ದಾರ ಒಂದು ಸ್ವೀಟ್ ಆಗ್ಬೇಕಂತಂದ ಅದಕ್ಕೆ ಐತಿನ ಇವತ್ತಿನ ದಿವಸ ಸಾಬೂದನಿ ಅಥವಾ ಸಬ್ಬಕ್ಕಿ, ಸಾಬೂದನಿ ಅಂತಾರೆ, ಸಬ್ಬಕ್ಕಿ ಅಂತಾರೆ, ಅದನ್ನ ನೆನೆ ಇಟ್ಟೀನಿ. ಅದರದ್ದು ಪಾಯಸ ಯಾವ ರೀತಿ ಮಾಡಬೇಕು, ಕೆಲಗಡೆ ಖೀರ್ ಅಂತಾರೆ, ಕೆಲಗಡೆ ಸಾಬೂದನಿ ಪಾಯಸ ಅಂತಾರೆ. ಅದನ್ನ ಯಾವ ರೀತಿ ಮಾಡಬೇಕು ಅನ್ನೋದು ತೋರಿಸ್ತೀನಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ದಿವಸ ಈ ಸಬ್ಬಕ್ಕಿ ಅಥವಾ ಸಾಬೂದನಿ ಪಾಯಸ ಮಾಡುವ, ಖೀರ್ ಮಾಡುವ ವಿಧಾನವನ್ನು ಹೇಳ್ತೀನಿ. ನೋಡೋಣ ಬನ್ನಿ. ಬರ್ರಿ ಸ್ನೇಹಿತರೆ, ಇವತ್ತಿನ ದಿವಸ ಸಬ್ಬಕ್ಕಿ ಪಾಯಸ ಯಾವ ರೀತಿ ಮಾಡುತ್ತಾ ವೀಕ್ಷಣೆ ಮಾಡೋಣ ಅಂತ ಬರ್ರಿ ಸ್ನೇಹಿತರೆ, ನೋಡೋಣ. ಅಜ್ಜಾರ, ಇವತ್ತು ಸಾಬೂದನಿ ಮಾಡೋಣ ಅಂತಂದ್ರಿ, ನೀವು ಹೇಳ್ಕೊತವ್ರಿ ಹೆಂಗಂತ ಮಾಡ್ಕೊತ ಹೋಗ್ತೀನಿ. ಯಾಕಂದ್ರೆ ನಾನು ಸ್ವಲ್ಪ ಕಲಿತೀನಿ. ನೀವು ಯಾವ ರೀತಿ ಐತಿ ನಾ ಆ ರೀತಿ ಮಾಡ್ಕೊತ ಹೋಗ್ತೀನಿ ಅಂತ. ಫಸ್ಟ್ ಏನ್ ಮಾಡೋಣ ಅಜ್ಜಾರ? ಈಗ ಒಲಿ ಹೊತ್ತಿಸ್ರಿ. ಸ್ನೇಹಿತರೆ, ನಮಗೂ ಅಡಿಗೆ ಮಾಡಕ್ಕೆ ಬರಂಗಿಲ್ರಿ, ಅದಕ್ಕೆ ಅಜ್ಜಾರ ಹೇಳ್ಕೊಡ್ತಾರೋ ನಾನೇ ಸಣ್ಣ ಮಾಡ್ಕೊತ ಹೋಗ್ತೀನಿ. ಈಗ ಬರ್ಸನ್ ಚಾಲು ಮಾಡಿವ್ರಿ. ಈಗ ಸ್ವಲ್ಪ ಸಣ್ಣ ಏನ್ ಮಾಡಿದ್ರು ಅಜ್ಜಾರ? ಈಗ ಬರ್ಸನ್ ಚಾಲು ಮಾಡಿ ಈಗ ತುಪ್ಪ ಹಾಕೋದು. ಈಗ ನೋಡ್ರಿ, ಮೊದಲ ಡ್ರೈ ಫ್ರೂಟ್ಸ್. ಈಗ ಅಜ್ಜಾರ ತುಪ್ಪ ಹಾಕ್ತಾರೆ. ಈಗ ಡ್ರೈ ಫ್ರೂಟ್ಸ್ ಅನ್ನ ನಾವು ಕರ್ಕೋತೀವ್ರಿ. ಈಗ ತುಪ್ಪ ಕಾಯ್ಬೇಕ್ರಲ್ಲ? ತುಪ್ಪ ಕಾಯ್ಬೇಕು, ಸ್ವಲ್ಪ ಕಾಯ್ಬೇಕು. ಕಾದ ಬಳಿಕ ಒಲಿ ಸಣ್ಣ ಮಾಡ್ಕೋಬೇಕು. ಈಗ ಜೋರ್ ಐತಿ, ಒಲಿ ಸಣ್ಣ ಮಾಡ್ರಿ. ಸಣ್ಣ ಮಾಡ್ರಿ. ಈಗ ನೋಡಿ ಸ್ನೇಹಿತರೆ, ಒಲಿ ಸ್ವಲ್ಪ ಬರ್ಸನ್ ಸಣ್ಣ ಮಾಡಿ. ಈಗ ಸಣ್ಣ ಮಾಡು. ಈಗ ತುಪ್ಪ ಕಾದೈತಿ. ಈಗ ಡ್ರೈ ಫ್ರೂಟ್ಸ್ ಇವ ಹಾಕಿ ಒಂದೊಂದ ನೋಡು. ಈಗ ಗೋಡಂಬಿ, ಕಾಜು ಹಾಕ್ತೀನಿ ಫಸ್ಟ್. ಕಾಜು, ಈಗ ಕಾಜು ಫ್ರೈ ಎಣ್ಣೆ ತುಂಬ ಎಲ್ಲ ಐತಿ. ಈ ಕಡೆ ಎಲ್ಲ ಕೈಡ್ಸು, ಆ ಕಡೆ ಐತಿ ನೋಡು ತುಪ್ಪ. ಅವು ಹೊತ್ತಬಾರ್ದು. ಆಮೇಲೆ ಬಾದಾಮಿ ಏನೈತಿ, ಸಣ್ಣ ಸಣ್ಣ ಪೀಸ್ ಮಾಡಿರ್ತೀನಿ. ಒಂದು 8-10 ಬಾದಾಮ ಹಾವು ಹಾಕ್ತೀನಿ. ಆಮೇಲೆ ಕೇರ್ ಬೀಜ ಒಂದು 10-12 ಕೇರ್ ಬೀಜ ಹಾಕ್ತೀನಿ ರೀ. ಕೇರ್ ಬೀಜ, ಬಾದಾಮ, ಇದಿಲ್ಲ ಕಾಜು ಹಾಕಿ ಸ್ನೇಹಿತರೆ. ಅಜ್ಜಾರ ಹೇಳ್ಕೊ ಒಲಿ ಸಣ್ಣ ಇಟ್ಟ ಕರಿಬೇಕು. ಸಣ್ಣ ಐತಿ, ಸಣ್ಣ ಇಟ್ಟು ಕರಿಬೇಕಿಲ್ಲ. ಹೊತ್ತಿಸ್ಲಾರ್ದಂಗೆ ಕರಿಬೇಕು. ಅವು ಬರ್ಬರ್ತಾ ಮುಂದೆ ಕೆಂಪಾಗ್ತಿರ್ತಾವೆ. ಈಗ ನೋಡು, ಸ್ವಲ್ಪ ಒಣ ದ್ರಾಕ್ಷಿ ಮಣಕ್ರಿ, ಮನುಕತ್ತಾರೆ, ಒಣ ದ್ರಾಕ್ಷಿ ಅಂತಾರೆ ಹಾಕ್ತೀನಿ. ನಮ್ಮ ಕಡೆ ಮಣಕ್ ಅಂತಾರೆ ಸ್ನೇಹಿತರೆ, ಆ ಕಡೆ ಎಲ್ಲ ಒಣ ದ್ರಾಕ್ಷಿ ಅಂತಾರೆ. ಅವತ್ತು ಹಾಕ್ತೀವಿ. ನೀವು ಬೇಕಾದ್ರೆ ಇನ್ನೂ ಹೆಚ್ಚಿನ ಡ್ರೈ ಫ್ರೂಟ್ಸ್ಗಳನ್ನು ಉಪಯೋಗ ಮಾಡ್ಬೋದು. ಈಗ ನೋಡ್ರಿ, ಎಲ್ಲ ಈಗ ಕರೆದಾವ. ಈಗ ಲಾಸ್ಟಿಗೆ ಏನು ಮಾಡ್ತೀನಿ ರೀ, ಸ್ವಲ್ಪ ಕಸ್ಕಸಿ ಅಂತ ಉಪಯೋಗ ಮಾಡಬೇಕು. ಕಸ್ಕಸಿ ಹಾಕ್ತೀನಿ ನೋಡ್ರಿ. ಸ್ವಲ್ಪ ಒಟ್ಟು ಹಾಕ್ಲೇನ್ರಿ? ಅಟ್ಟು ಹಾಕಿ ಕೈ ಆಡಿಸಿ ಹೊತ್ತಬಾರ್ದು. ಈಗ ಒಲೆ ಆರಿಸ್ಬಿಡಿಗೆ. ನೋಡ್ರಿ ಸ್ನೇಹಿತರೆ, ಡ್ರೈ ಫ್ರೂಟ್ಸ್ ಎಲ್ಲ ತುಪ್ಪದಾಗ ಪ್ಯೂರ್ ಬೆಣ್ಣೆ ತುಪ್ಪ, ಮನೆಯಲ್ಲಿ ತಯಾರು ಮಾಡಿಸಿದಂಥ ತುಪ್ಪದಲ್ಲಿ ನಾವು ಮಾಡ್ದಕತ್ತೀವಿ. ಯಾವುದೇ ಬ್ರ್ಯಾಂಡ್ ಕಂಪ್ನಿ ತುಪ್ಪ ಅಲ್ಲ. ಇದು ಭಾಳ ಹೆಲ್ತಿ ರೀ. ನಾವು ವೇಟ್ ಮನೆ ಒಳಗೆ ಇದು ಮಾಡ್ತೀವಿ, ಅದು ಭಾಳ ಚಲೋ ರೀ. ಅದಕ್ಕೆ ಈಗ ನೋಡಿ ಡ್ರೈ ಫ್ರೂಟ್ಸ್ ರೆಡಿ ಆಯ್ತು. ತೆಗೆದ ಬಾಜು ಇಡ್ತೀವಿ ಒಂದು ಕಡೆ. ಮುಂದೆ ಅಜ್ಜಾರ ಮುಂದೆ ಏನು ಮಾಡಿದ್ರೆ ಅಜ್ಜಾರ ನೆಕ್ಸ್ಟ್ ಮತ್ತು ಒಲೆ ಹತ್ತಿಸು. ಇದನ್ನ ಹೇಳ್ತಿರೋದು. ಈಗ ನೋಡ್ರಿ ಸ್ನೇಹಿತರೆ, ಈಗ ಸಾಬೂದನಿ ಕುದಿಸಾಕ ಒಲಿ ಜೋರ್ ಇಲ್ಲ ಅಜ್ಜಾರ. ಒಂದು ಗ್ಲಾಸ್ ನೀರು ಹಾಕ್ತೇನೆ ರೀ. ಈ ಚಮಚೆ ಬ್ಯಾಡ್ರಿ, ಅದನ್ನ ತೆಗೆದ್ಬಿಟ್ರೆ ಬೇರೆ ಚಮಚ ತಗೊಂಡ್ರಲ್ಲ. ಬೇರೆ ಚಮಚ ಸ್ನೇಹಿತರೆ, ಒಂದು ಗ್ಲಾಸ್ ನೀರು ಹಾಕೊಂಡ್ರಿ. ನೀರು ಕಾಯ್ಬೇಕು, ಅವು ಕುದಿಬೇಕು. ನೀರು ಕುದಿವರೆಗೆ ವೇಟ್ ಮಾಡ್ಬೇಕು. ಗ್ಲಾಸ್ ನೀರು ಒಂದು ಸ್ವಲ್ಪ ಕಡಿಮೆ ಅನಿಸ್ತು ಸ್ನೇಹಿತರೆ, ಅದಕ್ಕೆ ಇನ್ನೊಂದು ಗ್ಲಾಸ್ ನೀರು ಬೌಲ್ ಸಾಬೂದನಿ ಅದಾವ್ರಿ ಇವು. ಈಗ ಕುದಿಬೇಕು. ನೀರು ಕಳಕಳ ಕುದಿಯುವಾಗ ಹಾಕಬೇಕು. ನೀರು ಕುದಿಲಾರ್ದ ಹಾಕಬೇಡ್ರಿ, ಅದು ಸರಿ ಆಗಂಗಲ್ಲ. ನೀರು ಕಳಕಳ ಕುದಿಯಾಕಿದ್ದಾಗ ಈ ಸಾಬೂದನಿ ಹಾಕ್ಬೇಕ್ರಿ. ಅಂದಾಗ ಅದು ಮಂದಗಾಗಿ ಚಂದಾಗಿ ನೀರು ಹೆಸರು ಬರುತ್ತಂದ್ರೆ ನಾವು ವೇಟ್ ಮಾಡ್ಬೇಕ್ರಿ. ಹೌದು ಸ್ನೇಹಿತರೆ, ನೀರು ಹೆಸರು ಬರಬೇಕು. ಅಲ್ಲಿವರೆಗೂ ನಾನು ನಿಮ್ಗೊಂದು ಇದನ್ನ ಹೇಳ್ತೇನೆ, ಅಡಿಗೆ ಮನೆ ಟಿಪ್ಸ್. ಈಗ ಸ್ನೇಹಿತರೆ, ಈಗ ಬರ್ಸಲ್ ಮ್ಯಾಗ ಹಾಲು ಇಟ್ಟಿರ್ತೀವಿ. ಈಗ ಏನೋ ಒಂದು ಯಾವುದೋ ಒಂದು ಕೆಲಸ ಇರ್ತೀವಿ ಸ್ನೇಹಿತರೆ. ಆ ಟೈಮ್ದಾಗ ನಾವು ಏನಾರ ಕೆಲಸದಾಗ ಸ್ವಲ್ಪ ಇದು ಮಾಡ್ತೀವಿ, ಮರ್ತು ಬಿಟ್ಬಿಡ್ತೀವಿ. ಆ ಟೈಮ್ದಾಗ ಹಾಲು ಉಕ್ಕಿ ಮೇಲೆ ಬರ್ಸನ್ ತುಂಬ ಹರಿದು ಹೋಗತ್ತಿ. ಅದಕ್ಕೆ ಬರ್ಸನ್ ಮ್ಯಾಗ ಹಾಲು ಇಟ್ಟಿದ್ರೆ ಹರಿದು ಹೋಗ್ಬಾರ್ದಂದ್ರೆ ನಾವು ಏನು ಮಾಡ್ಬೇಕಂತ ಸ್ನೇಹಿತರೆ, ಈ ಬರ್ಸನ್ ಮ್ಯಾಗ ಹಾಲು ಇಟ್ಟಾಗ ಒಂದು ಕಟ್ಟಿಗೆ ಚಮಚೆ ತೊಗೊಳಿದ್ರಿ, ಹಿಂಗೆ ಇಟ್ಬಿಡ್ರಿ ಅಡ್ಡ. ಈ ಅಡ್ಡ ಹಿಡಿದ್ರೆ ಏನಾಕತ್ತೆ, ಹಾಲು ಉಕ್ಕಿ ಬಂದಿದ್ದನ ಅದು ಹೊರಗಡೆ ಚಲದಿಡ್ರಿ. ಅದು ಕಟ್ಟಿಗೆ ಚಮಚೆ ಇರುತ್ತಲ್ಲ, ಅದು ಬಂದು ತಾಗಿ ಅಲ್ಲೇ ಕೂತ್ಬಿಡತ್ತಾರೆ. ಅದು ಇದೊಂದು ಅಡಿಗೆ ಮನೆ ಟಿಪ್ಸ್ ನೋಡಿ ಸ್ನೇಹಿತರೆ. ಇದು ಅದೇ ರೀತಿ ಇನ್ನೊಂದು ಹೇಳ್ಬೇಕಂದ್ರೆ, ಬರ್ಸನ್ ಹಾನಿದ್ದಾಗ ನೀವು ಬರ್ಸನ್ ಬಿಟ್ಟ ಹೆಚ್ಚು ಆ ಕಡೆ ತಿರ್ಗಾಡ್ಬೇಡ್ರಿ. ಒಂದ್ಸಲ ಅಕಸ್ಮಾತ್ ಮರ್ತರ ಏನೋ ಒಂದು ಅನಾಹುತಗಳು ಆಗುವಂಥ ಚಾನ್ಸ್ ಇರ್ತೈತಿ. ಬರ್ಸನ್ ನೀವು ಬರ್ಸನ್ ಒಲಿ ಆಫ್ ಮಾಡಿ ಬಂದ್ ಮಾಡಿ ನೀವು ಹೊರಗೆ ಹೋದ್ ಬರ್ರಿ. ಅಥವಾ ಒಲಿ ಬಂದು ಉಕ್ಕಿ ಹೋಗೋದಾಗಲಿ, ಅಥವಾ ಗ್ಯಾಸ್ ಚಾಲು ಆಗಿ ತುಂಬ ಅನಿಲ್
ಗ್ಯಾಸ್ ಸ್ಪ್ರೈಟ್ ಆಗೋದಾಗಲಿ ಆಗುತ್ತಿರ್ತದೆ, ಸ್ಪ್ರೇ ಆಗೋದಾಗಲಿ ಆಗ್ತದೆ. ಅಕಸ್ಮಾತ್ ಹಂಗಾದ್ರೆ ಏನು ಮಾಡ್ಬೇಕಂದ್ರೆ ಮನೆಯಲ್ಲಿರುವಲ್ಲ ಕಿಟಕಿಗಳನ್ನು ಓಪನ್ ಮಾಡಿಡ್ಬೇಕ್ರಿ. ಸಿಲಿಂಡರ್ ಬಂದ್ ಮಾಡ್ಬೇಕು, ಕಿಟಕಿಗಳನ್ನು ಓಪನ್ ಮಾಡ್ಬೇಕು. ಅವಾಗಿನ ತಾನೇ ಗ್ಯಾಸ ಹೊರಗೆ ಹೋಗಿಬಿಡ್ತೈತೆ ರೀ. ಇಲ್ಲಾಂದ್ರೆ ನೀವು ಗಡ್ಬಡ್ ಮಾಡಿ ನೀವು ಅಥವಾ ಕಡ್ಡಿ ಕೊರದಿರೋ ದೀಪ ಹಚ್ಚಿರ ಅಂದ್ರೆ ಒಂದ್ಸಲ ಅನಾಹುತಕ್ಕೆ ಈಡಾಗೋ ಪ್ರಸಂಗ ಇರ್ತೈತಿ. ಅದಕ್ಕೆ ಏನು ಮಾಡಬೇಕು, ನಿಮ್ಗೆ ಗ್ಯಾಸಿನ ಸ್ಮೆಲ್ ಬರ್ತಂದ್ರೆ ಎಲ್ಲ ಕಿಟಕಿಗಳನ್ನು ಮೊದಲು ಓಪನ್ ಮಾಡ್ಬೇಕು. ಒಂದು 15-20 ನಿಮಿಷ ಮಾಡಿ ಸಿಲಿಂಡರ್ ಬಂದ್ ಮಾಡಿ ಒಲಿ ಮಾಡಿ ಮಾಡ್ಬೇಕ್ರಿ. ಇದು ಒಂದು ಜಾಗೃತಿ ವಹಿಸ್ಬೇಕ್ರಿ. ಯಾಕಂದ್ರೆ ಜೀವನದಲ್ಲಿ ಇದೇ ರೀತಿ ಬರ್ತೈತಿ ಅಂತ ಹೇಳಕ್ಕಾಗಲ್ಲ. ಅದಕ್ಕೆ ಇದೊಂದು ನಿಮ್ಗೆ ಮುಂಜಾಗ್ರತೆಯಾಗಿ ನಿಮಗೆ ಎಚ್ಚರಿಕೆ ಸಲುವಾಗಿ ಹೇಳಿದ್ದೀನಿ. ಅಜ್ಜಾರಿಗೆ ಹೆಸರು ಗೊತ್ತ್ರಿ ನೀರಿಗೆ ಜೋರಿಲ್ಲ ಒಳಿ ಬರ್ಸನ್ ಜೋರ್ ಐತಿ ನೋಡ್ರಿ. ನೀರ ಕಳ ಕುದಿಯಾಕತ್ತೈತ್ರಿ. ನೋಡಿ ಸ್ನೇಹಿತರೆ, ನೀರು ಕುದಿಯಾಕತ್ತೈತಿ. ಈ ರೀತಿ ಕುದಿಬೇಕು. ಕುದಿಯುವಾಗ ನಾವು ಸಾಬುದಾನಿ ನೆನೆ ಇಟ್ಟಂಥ ಸಾಬುದಾನಿ ಒಂದು ಬೌಲ ಹಾಕ್ಬೇಕ್ರಿ. ಅದಕ್ಕೆ ಈಗ ಹಾಕಿಬಿಡೋಕ್ರಿ. ಆಮೇಲೆ ಇನ್ನೇನೈತಿ ಸ್ವಲ್ಪ ಕೈ ಆಡಿಸ್ಬೇಕ್ರಿ. ಅದನ್ನು ಕೆಳಗೆ ಹತ್ಕೊಳಂಗಲ್ಲ. ಅವೇನಕ್ಕೋ ಮಂದಗಾಗಿ ಕರಿ ಬಿಡ್ತಾವ್ರಿ. ನೆನೆದಿರ್ತಾವ್ರಲ್ಲ ಮಂದಗಾಗಿ ಕರಿ ಬಿಡೋದ್ರಿ. ಈ ಬರ್ಸನ್ ಜೋರ್ ಇಲ್ಲ ಸರ್. ಇದು ಎಷ್ಟು ನಿಮಿಷ ತಿರುವುದ್ರಿ ಇದು ಹಂಗಾಗಿ ಮಂದಗಾಗುತ್ತಾ ನಮ್ಗೆ ಅದು ಬಿಡ್ತಾವು. ಕರಗದಾವು ಏನು ಹಾಕಿ ಸಾಬುದಾನಿ ಕರಗಾಕತ್ತದ. ಕರಗತ್ತಿದ್ದು ಗೊತ್ತಾಕೈತಿ. ಕರಗಿದ ನಂತರ ಅದನ್ನು ಒಲಿ ಸ್ಲೋ ಮಾಡ್ಕೋಬೇಕು. ನೋಡಿ ಈಗ ಬಿಡಾಕೈತಿಲ್ಲ. ಈಗ ನೀರೆಲ್ಲ ಹೋಗಿ ಅದ್ರಾಗ ನೋಡ್ರಿ ವೈಟ್ ಆಗತ್ತ. ಈಗ ಹಂಗ ರೀತಿ ಗಂಜಿ ಆಗಿಬಿಡ್ತೈತ್ರಿ. ಅದು ಸಬ್ಬಕ್ಕಿ ಪೂರ್ತಿ ಬಣ್ಣ ಬಡಾಕತ್ತೈತ್ರಿ. ಈಗ ಅದಕ್ಕೆ ರಸ ಮತ್ತೆ ಇನ್ನೊಂದು ಸ್ನೇಹಿತರೆ, ಇನ್ನೊಂದು ಹೇಳ್ತೀನಂತ. ಈಗ ಫ್ರಿಜ್ ಭಾಳ ಒಳಸಿಗಿತ್ತನ್ರಿ. ಈಗ ತಿನ್ನು ಸೋಡಾ ಹಾಕಿ ಸ್ವಲ್ಪ ಬಿಸಿನೀರಲ್ಲಿ ಹಾಕಿ ತಿನ್ನು ಸೋಡಾ ಬಿಸಿನೀರಲ್ಲಿ ಹಾಕಿ ಅದನ್ನ ಫ್ರಿಜ್ ಒರೆಸ್ಕೊಂಡ್ರಿ. ಉಗುರು ಬೆಚ್ಚಗೆ ನೀರ್ಲೆ ಸ್ವಲ್ಪ ಫ್ರಿಜ್ ಒರೆಸ್ಕೊಂಡ್ರ ಭಾರಿ ಫಲ ಹೊಳಿತಿತ್ರಿ. ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕಿನ್ರಿ. ನಾನು ಫ್ರಿಜ್ ಯಾವ ರೀತಿ ಕ್ಲೀನ್ ಮಾಡ್ಬೇಕಂತ ನಮ್ಮ ಹಿಂದಿನ ಉದಯ ಉತ್ತರ ಕರ್ನಾಟಕ ಲಾಗ್ ಚಾನಲ್ದಾಗ ವಿಡಿಯೋ ಮಾಡಿ ಹಾಕಿನ ಸ್ನೇಹಿತರೆ. ದಯವಿಟ್ಟು ಆ ವಿಡಿಯೋ ಒಂದು ಸ್ವಲ್ಪ ವೀಕ್ಷಣೆ ಮಾಡಿ ಸ್ನೇಹಿತರೆ. ನಿಮ್ಮ ಸಪೋರ್ಟು ಸಹಕಾರ ಯಾವಾಗಲೂ ಇದೇ ರೀತಿ ಇರಬೇಕು. ಉದಯ ಉತ್ತರ ಕರ್ನಾಟಕ ಲಾಗ್ ಚಾನಲ್ ಯಾವ ರೀತಿ ಸಪೋರ್ಟ್ ಮಾಡ್ತಾ ಇದ್ರಿ ಅದೇ ರೀತಿ ನಮ್ಮ ಆನಂದ ಕನ್ನಡ ಲಾಗ್ ಚಾನಲ್ ಸಪೋರ್ಟ್ ಮಾಡ್ರಿ, ಗಮನ ಕೊಡ್ರಿ ಅಂತ ನೀವೆಷ್ಟು ನಾವು ಸಪೋರ್ಟ್ ಕೊಡ್ತೀರಿ ಅಷ್ಟು ಹೊಸ ನಾವು ಒಂದೊಂದು ವ್ಲಾಗ್ಸ್ ಮಾಡ್ಯಾಕ ನಮಗೂ ಹುರುಪು ಬರ್ತದೆ ರೀ. ಅದಕ್ಕೆ ನೀವು ನಿಮ್ಮ ಬೆಂಬಲ ಸದಾಕಾಲ ನಮ್ಮಲ್ಲಿ ಇತ್ತಂದ್ರೆ, ನಮ್ಮ ಕಡೆ ಇತ್ತಂದ್ರೆ ನೀವು ನಿಮ್ಮ ಇದಕ್ಕಾಗಿ ನಾವೇನು ಮಾಡ್ತೀವೋ ನಮ್ಗೆ ಹೆಚ್ಚಿನ ಪ್ರೋತ್ಸಾಹ ಕೊಟ್ಟಿದ್ರಿಂದ ನಮಗೇನಿಸ್ತೈತಿ ಇನ್ನೊಂದೊಂದು ಕೆಲಸ ಹೊಸ ಮಾಡಿ ತೋರಿಸ್ಬೇಕು ನಮ್ಮ ವೀಕ್ಷಕರಿಗೆ, ನಮ್ಮ ಆತ್ಮೀಯರಿಗೆ ಅಂತೇಳಿ ನಮಗೆ ಅನಿಸ್ತದೆ ರೀ. ಅಜ್ಜಾರ ನೋಡ್ರಿ, ಈಗ ಸ್ವಲ್ಪ ಸಣ್ಣ ಮಾಡ್ಕೊಳ್ಳಿ. ಪಕ್ಕ ಸಣ್ಣ ಮಾಡ್ಕೊತೀನ್ರಲ್ಲ, ಸಣ್ಣ ಮಾಡಿ ನೋಡ್ರಿ. ಈಗ ಸಾಬುದಾನಿ ಯಾವ ರೀತಿಯಾಗಿ ಉಬ್ಬ್ಯಾವ ನೋಡ್ರಿ. ಅವೆಲ್ಲ ಇನ್ನೂ ಕರಗ್ತೈತೆ ರೀ. ಇನ್ನೂ ಕರಗಬೇಕು, ಮಂದಗಾಗಬೇಕು. ಅವಾಗ ಏನೈತಿ ಮುಂದೆ ಸಕ್ಕರೆ ಹಾಕ್ಬೇಕು ರೀ. ನೋಡಿರಿ ಸ್ನೇಹಿತರೆ, ಕುದಿಯಾಕತ್ತೈತಿ. ಈಗ ನೋಡಿರಿ ಈ ರೀತಿ ಆಗ್ಯದ್ರಿ. ಈಗ ಇನ್ನೂ ಆಗ್ತದೆ. ಸ್ವಲ್ಪ ಒಲಿ ಸಣ್ಣ ಮಾಡ್ಕೊತೀನಿ ರೀ. ಈಗ ಸ್ವಲ್ಪ ಮಂದಗ ಆಗ್ಬೇಕು ರೀ. ಸ್ವಲ್ಪ ಈಗೇನು ಮಾಡ್ತೀನಿ ರೀ, ಸಕ್ಕರೆ ರುಚಿಗೆ ತಕ್ಕಷ್ಟು ಸಕ್ಕರೆ ನಾವು ಹಾಕ್ಬೇಕು ರೀ. ಎಷ್ಟು ಬೇಕೋ ಅಷ್ಟು ನೋಡಿ ಸಕ್ಕರೆ ಒಂದು ಬೌಲ್ ತೊಗೊಂಡಿನಿ. ಅದಕ್ಕೆ ಸಮ ತೊಗೊಂಡಿನಿ ನಾನು. ಒಟ್ಟು ಹಾಕ್ಲಾರ. ಈಗ ಏನು ಮಾಡ್ತೀನಿ ರೀ, ಈಗ ಸಕ್ಕರೆ ಕರಗಬೇಕು ರೀ. ಏಲಕ್ಕಿ ಪೌಡರ್ ಮಾಡಿಟ್ಟಿನಿ, ಅದನ್ನು ಹಾಕ್ತೀನಿ ರೀ. ನೋಡಿರಿ ಈಗ ಕಲರ್ ಚೇಂಜ್ ಆಯ್ತು ನೋಡ್ರಿ. ಈಗ ಸಕ್ಕರೆ ಹಾಕೋಣ, ಕಲರ್ ಆಗಳ ಬೆಳಗಿತ್ತಲ್ರಿ, ಈಗ ಸ್ವಲ್ಪ ಕಲರ್ ಚೇಂಜ್ ಆಯ್ತು ರೀ. ಈಗ ನೋಡಿರಿ ಈಟ ರಸ ಆಗಿದೆ. ಈಗ ಸ್ವಲ್ಪ ಕುದಿಬೇಕು ರೀ, ಸಕ್ಕರೆ ಕರಗಬೇಕು ನೋಡಿರಿ. ಈಗ ನೋಡಿ ಸ್ನೇಹಿತರೆ, ಸಕ್ಕರೆ ಹಾಕಿವಿ, ಏಲಕ್ಕಿ ಪೌಡರ್ ಹಾಕಿವ್ರಿ. ಈಗ ಸ್ವಲ್ಪ ಸಕ್ಕರೆ ಕರಗಬೇಕ್ರಿ. ಈಗ ಮುಂದೆ ಏನು ಮಾಡಿದ್ರೆ ನೆಕ್ಸ್ಟ್ ಈಗ ಹಾಲು ಹಾಕೋದು. ಈಗ ಅಜ್ಜಾರ ಇದು ಓಕೆ ರೀ, ಬರೋರಿ. ಇದು ಉಪವಾಸಕ್ಕೆ ಬರ್ತೈತೇನ್ರಿ? ಇದು ಉಪವಾಸ ಬರ್ತೈತಿ. ಆರಾಮಿರ್ಲಾದವ್ರಿಗೆ ಅಥವಾ ಡಿಸೆಂಟ್ರಿ ಹತ್ತಿ ಅಥವಾ ಇದು ಆದವ್ರಿಗೆ, ಲೂಸ್ ಮೋಷನ್ ಆಗೋರಿಗೆ ಅಥವಾ ಇಂಥ ಇರೋರಿಗೆ ಇದನ್ನು ಮಾಡಿಕೊಟ್ರೆ ಭಾಳ ಹೆಲ್ತ್ ರೀ. ಇದು ಕುಡಿಬೇಕು. ಇದನ್ನು ಅಂದ್ರೆ ಆರಾಮ ಇರ್ಲಾದವ್ರಂತೂ ಭಾಳ ಉಪಯೋಗ ಮಾಡ್ತಾರೆ. ಉಪವಾಸ ಇದ್ದವ್ರಿಗೂ ಕೂಡ ಉಪಯೋಗ ಆಕತಿ ಏನ್ರಿ. ಈಗ ಸಾಬುದಾನಿ ನಾವು ಇದು ಮಾಡ್ತೀವಲ್ಲ, ಅದು ಉಸುಳಿ ಸಾಬುದಾನಿ ಒಗ್ಗರಣೆ ಉಸುಳಿ ಮಾಡೋಕ್ಕಿಂತ ಇದೊಂಥರ ಏನು ಕುಡಿಯಾಕ ಬರುವಂಥದ್ದು, ಅದಕ್ಕೆ ಚಲೋ ರೀ. ನೋಡಿ ಸ್ನೇಹಿತರೆ, ಅಜ್ಜಾರ ಹೇಳಿದ್ರಿ ಈಗ ಈ ಸಾಬುದಾನಿ ಸಬ್ಬಕ್ಕಿ ಪಾಯಸ ಏನೈತ್ರಲ್ಲ ಉಪವಾಸ ಬರ್ತೈತ್ರಿ. ಶಿವರಾತ್ರಿ ಉಪವಾಸಿ ಮತ್ತೆ ಸಂಕಷ್ಟ ನಡೀತಿರಲ್ಲ ಅದು ರೀ. ಮತ್ತೆ ಪಂಡ್ರಪುರ ನಮ್ಮ ಕಡೆ ಏನಂತ ಪಂಡ್ರಪುರ ಏಕಾದಶಿ ಅಂತಾರ್ರಿ. ಆಷಾಢ ಆಷಾಢದಾಗ ಪಂಡ್ರಪುರ ಏಕಾದಶಿ ಅಂತಾರ್ರಿ. ಆಷಾಢ ಏಕಾದಶಿ ಪಂಡ್ರಪುರ ಏಕಾದಶಿ ಅಂತಾರ್ರಿ. ಅವು ಕೆಲ ಏನೈತಿ ಈ ರೀತಿ ಸಾಬುದಾನಿ ಅಂತಾರೆ ಮನ್ಯಾಗ ಏನೋ ಇಲ್ಲಪ್ಪ ಅಂದ್ರೂ ಈ ರೀತಿ ಇದು ಮಾಡ್ಕೋಬಹುದು. ಅಕಸ್ಮಾತ್ ಡ್ರೈ ಫ್ರೂಟ್ಸ್ ಇಲ್ಲ ನಾವು ಸಕ್ಕರೆ ಏಲಕ್ಕಿ ಹಾಕೊಂಡು ನಾವು ಇದು ಮಾಡ್ಕೋಬೋದ್ರಿ. ಯಾಕಂದ್ರೆ ಹಾಲು ಹಾಕೊಂಡು ಇದು ಸಾಬುದಾನಿ ಪಾಯಸ ಮಾಡ್ಕೊಂಡು ಕುಡಿಬೋದ್ರಿ. ನಮ್ಮಲ್ಲಿ ಆಷಾಢ ಏಕಾದಶಿ ಒಂದು ಭಾಳ ದೊಡ್ಡದು ಮಾಡ್ತಾರ್ರಿ. ಪಂಡ್ರಪುರದ ಸಂಪ್ರದಾಯ ಮಂದಿ ಭಾಳ ನಮ್ಮಲ್ಲಿ. ಅದೇ ರೀತಿ ಕಾರ್ತಿಕ್ ಮಾಸದಾಗ ಒಂದು ಬರ್ತದ್ರಿ, ಕಾರ್ತಿಕ್ ಏಕಾದಶಿ ಅಂತ ಬರ್ತದ್ರಿ. ಅಂದ್ರೆ ಗೌರಿ ತುಳಸಿ ಲಗ್ನ ಅಂತಾರಲ್ಲ, ತುಳಸಿ ಹೂವು ಸುಮಾರದಾಗ ಅವಾಗ ಒಂದು ಏಕಾದಶಿ ಬರ್ತೀರಿ. ಎರಡು ಏನೈತಿ
ನಮ್ಮಲ್ಲಿ ಈ ಸಂತ ಮಂಡಳಿ ಭಾಳ ಅದ ರೀ. ಹೌದ್ರಿ ಸ್ನೇಹಿತರೆ, ಪಂಡ್ರಪುರ ಸಾಂಪ್ರದಾಯ ಸಂತ ಮಂಡಳಿ ಇದಾರಲ್ಲ, ಹಿಂಗಾಗಿ ಅವ್ರು ಏನು ಮಾಡ್ತಾರೆ, ಇದನ್ನ ಸಾಬುದಾನಿ ಅದನ್ನ ಹಚ್ಚಿ ಮಾಡ್ತಾರೆ. ಎಲ್ಲರೂ ಪಾದಯಾತ್ರೆ ದಿಂಡಿ ಎತ್ತಾರ, ಅದಕ್ಕೆ ಹೋಗ್ತಿರ್ತಾರೆ. ಜಮಖಂಡಿಯಿಂದ, ವಿಜಾಪುರದಿಂದ ಮತ್ತ ಸುತ್ತಮುತ್ತಲಿನ ಗ್ರಾಮಗಳಿಂದ ಏನ್ ಮಾಡ್ತಾರೆ ಸ್ನೇಹಿತರೆ, ಪಂಡ್ರಪುರ ಏನೈತಿ ಇದು ಪಾದಯಾತ್ರೆ ಹೋಗ್ತಾರೆ. ನಮಗೆ ಇಲ್ಲಿ ಅಂದಾಜು ಪಂಡ್ರಪುರ ಒಂದು 100-120 ಕಿಲೋಮೀಟರ್ ಆಗ್ಬೋದು ಸ್ನೇಹಿತರೆ ನಮ್ಮ ಜಮಖಂಡಿಯಿಂದ ರೀ. ಈಗ ನೋಡ್ರಿ, ಈಗ ಹಾಲು ಹಾಕ್ತೀನಿ ರೀ. ಈಗ ಅಜರ್ದು ಹಾಲು ಕಾಯಿಸಿದ್ರು ತನ್ಗ ಹಾಳ್ರಿ, ಇದು ಕಾಯಿ ಸಾರಿದ ಹಾಲು, ಕಾಯಿ ಸಾರಿದ ಹಾಲು ಹಾಕೈತ್ರಿ ಸ್ನೇಹಿತರೆ. ಈಗ ನೋಡ್ರಿ ಪಾಯಸ ತಯಾರಾಗತೈತಿ, ಸಾಬುದಾನಿ ಸಬ್ಬಕ್ಕಿ ಪಾಯಸ ರೀ. ಸ್ವಲ್ಪ ಇದು ನೋಡ್ರಿ, ಈಗ ಡ್ರೈ ಫ್ರೂಟ್ಸ್ ಹಾಕೋತೀರಿ. ಈಗ ಡ್ರೈ ಫ್ರೂಟ್ಸ್ ಕಸ್ಕಸಿ ಅದೆಲ್ಲ ನಾವು ತುಪ್ಪದಾಗ ಕರೆದಿಂದ್ರಲ್ಲ ಅದನ್ನ ಹಾಕೋತೇನೆ ರೀ. ಸಣ್ಣ ಇಟ್ಟೇನೆ, ಸಣ್ಣ ಉರಿ ಇಟ್ಟು ಹಾಕಬೇಕು ಸ್ನೇಹಿತರೆ. ಇದೀಗ ಗಟ್ಟಿ ಹಾಕಂತಿತ್ತಲ್ರಿ, ಹಾಲು ಹಾಕೋಣ ನೋಡ್ರಿ ರೇಟ್ ಇದು ಆತೀಗ ಹೇಳ್ರಿ. ಈ ರೀತಿ ಇರ್ಬೋದು, ಭಾಳ ಮಂದಗೂ ಇರಬಾರ್ದು, ಭಾಳ ತಿಳಿನೂ ಇರಬಾರ್ದು, ಆ ದಪ್ಪ ಗಟ್ಟಿ ಆಗಬಾರ್ದು. ಈ ರೀತಿ ಕುಡಿಯೋಕೆ ಬರುವಂಗಿರ್ಬೇಕು. ಇದು ಆರೋಗ್ಯಕರವಾಗೈತೆ ರೀ. ಇದನ್ನು ನಾವು ಇವತ್ತಿನ ದಿವಸ ನಾವು ಸ್ಪೆಷಲಾಗಿ ಆನಂದ್ ಕನ್ನಡ ವ್ಲಾಗ್ಸ್ನಾಗ ಮಾಡಿದ್ದೀವಿ ರೀ. ಅದನ್ನು ನೀವು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಈ ವಿಡಿಯೋದ ಪ್ರಕಾರ ನೀವು ಮನೆಯೊಳಗೆ ಮಾಡಿರಿ. ನಮ್ಮ ಉತ್ತರ ಕನ್ನಡದಾಗ ಎಲ್ಲರೂ ಮಾಡ್ತಾರೆ, ಜಾಸ್ತಿ ಇದನ್ನು ಈ ರೀತಿ ಮೇಲೆ ಮಾಡ್ತಿರ್ತಾರೆ. ಅದಕ್ಕೆ ನೀವು ಮಾಡಿ ಕಮೆಂಟ್ ಮಾಡಿರಿ. ನೋಡಿ, ಸಬ್ಬಕ್ಕಿ ಪಾಯಸ ರೆಡಿ ಆಗೈತೆ ರೀ, ಸಾಬುದಾನಿದು. ಸ್ನೇಹಿತರೆ, ಸಾಬುದಾನಿ ಪಾಯಸ ತಯಾರಾಗೈತ್ರಿ. ಈಗ ಅಜ್ಜಾರು ಒಂದು ಸ್ವಲ್ಪ ಟೇಸ್ಟ್ ನೋಡಿ ಹೇಳ್ತಾರ್ರಿ, ಯಾಕಂದ್ರೆ ನಾ ಹೆಂಗೆ ಮಾಡಿ ಅಂತ ಗೊತ್ತಿರ್ತೈತಿ. ಅವ್ರು ಟೇಸ್ಟ್ ಮಾಡಿ ಯಾವ ರೀತಿ ಹೇಳ್ತಾರ್ರಿ ನೋಡೋಣ್ರಿ. ಅಜ್ಜಾರು ಟೇಸ್ಟ್ ನೋಡ್ರಿ ಹೆಂಗೈತ್ರಿ ನೋಡ್ರಿ, ಫಸ್ಟ್ ಟೈಮ್ ಮಾಡೀನ್ರಿ ನಾನು. ಸೂಪರ್ ಆಗೈತಿ. ಸ್ವೀಟು ಭಾಳ ಆಗಿಲ್ಲ, ಕಡಿಮೆ ಆಗಿಲ್ಲ, ಅಗದಿ ಪ್ರಮಾಣ ಚಲೋ ಐತಿ, ಅಗದಿ ಹೈ ಕ್ಲಾಸ್ ಆಗೈತಿ. ನೀವು ಈ ಮನೆ ಒಳಗೆ ಈ ರೀತಿ ಮಾಡಿ ನಮ್ಗೆ ಕಮೆಂಟ್ ಮಾಡಿರಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗ್ರಿ. ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್, ಒಂದು ಕಮೆಂಟ್, ಮತ್ತು ಏನಂತಾರೆ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ದಾಗ. ಮತ್ತು ಮ್ಯಾಗಿರೋ ಏನಂತಾರೆ ಗಂಟೆ ಹೊಡೆದು ಆಲ್ ಅಂತ ಪ್ರೆಸ್ ಮಾಡಿ. ಅದೇ ರೀತಿ ನಮ್ಮ ಉದಯ ಉತ್ತರ ಕರ್ನಾಟಕ ವ್ಲಾಗ್ಸ್ಗೂ ಕೂಡ ನಮ್ಮ ಬೆಂಬಲ ಸದಾಕಾಲ ಇರಲಿ ಅಂತ ಹೇಳ್ತೀನಿ. ಇದಕ್ಕೇನು ಸಪೋರ್ಟ್ ಮಾಡ್ತೀರಿ ಅದಕ್ಕೂ ಮಾಡಿರಿ ಅಂತ ಹೇಳ್ತಾ, ಇವತ್ತಿನ ದಿವಸ ಸಾಬುದಾನಿ ಅಥವಾ ಸಬ್ಬಕ್ಕಿ ಪಾಯಸ ಮತ್ತು ಖೀರ್ ಅಂತಾರಲ್ಲ, ಅದನ್ನು ಇವತ್ತಿನ ದಿವಸ ಮುಗಿಸ್ತೀನಿ. ಧನ್ಯವಾದಗಳು, ನಮಸ್ಕಾರ ಸ್ನೇಹಿತರೆ.